ಈಗ ಈ ನಿನ್ನೆಯ ತೀರ್ಪನ್ನ ಹೈಕೋರ್ಟ್ನ ತೀರ್ಪನ್ನ ಗಮನಿಸಿದಂತ ಸಂದರ್ಭದಲ್ಲಿ ಇಲ್ಲಿ ಯಾರು ಗೆಲುವನ್ನ ದಾಖಲು ಮಾಡಿದ್ರು ಅನ್ನುವಂಥದ್ದು ಅಂದ್ರೆ ಇಲ್ಲಿ ರಾಜ್ಯಪಾಲರು ಮೇಲುಗೈಯನ್ನ ಸಾಧಿಸಿದ್ರು ಅಥವಾ ಮುಖ್ಯಮಂತ್ರಿಗಳಿಗೆ ಇಲ್ಲಿ ಎಲ್ಲೋ ಒಂದು ಕಡೆ ನಿರಾಳತೆ ಸಿಕ್ಕಿದ್ಯೋ ಅಂತ. ಯಾಕಂದ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡ್ತಾರೆ, ಬೇರೆ ನಿನ್ನೆಯ ಆದೇಶದಲ್ಲಿ ಪ್ರಾಸಿಕ್ಯೂಷನ್ ಬಗ್ಗೆ ಏನು ಮಾತನಾಡಿಲ್ಲ, ಬದಲಾಗಿ ಇನ್ವೆಸ್ಟಿಗೇಷನ್ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು. BNSS ಆಕ್ಟ್ 218 ಅನ್ನ ಅದ್ರ ಬಗ್ಗೆ ಏನು ಇದು ಮಾಡಿಲ್ಲ. ಬಟ್ PC ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 17A ಬಗ್ಗೆ ಮಾತನಾಡಿದೆ ಹೈಕೋರ್ಟ್ ಅನ್ನುವಂಥದ್ದು. ಸೊ ಇದನ್ನ ಯಾವ ರೀತಿಗೆ ನೋಡ್ಲಾಗ್ತಾ ಇದೆ ಅಂತ ಸರ್? ಅಲ್ಲ, ಇದ್ರಲ್ಲಿ ಈಗ ಓನ್ಲಿ ಎಂಕ್ವೈರಿಗೆ ಮಾತ್ರ ಅವರು ಸ್ಯಾಂಕ್ಷನ್ ಏನ್ ಗವರ್ನರ್ ಕೊಟ್ಟಿದ್ರು ಆ ಸ್ಯಾಂಕ್ಷನ್ ಗೆ ಮಾತ್ರ ಹೈಕೋರ್ಟ್ ಸ್ಟಿಕನ್ ಆಗಿದೆ. ತಾವ್ ಹೇಳ್ದಂಗೆ 218 BNSS ಗೆ ಅದ್ರ ಬಗ್ಗೆ ಏನು ರೀಸನ್ಸ್ ಇಲ್ಲ ಆರ್ಡರ್ ಅಲ್ಲಿ. ಸೊ ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಇದ್ದೀವಿ. ಸೊ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಭಾರತ ದೇಶನೂ ಕೂಡ ಪ್ರಜಾಪ್ರಭುತ್ವದ ಒಂದು ಮಾನದಂಡದಲ್ಲಿ ಪ್ರಜಾಪ್ರಭುತ್ವದ ತತ್ವಾಧಾರಿತದಲ್ಲಿ ನಾವು ಒಂದು ಸಂವಿಧಾನವನ್ನ ಮಾಡ್ಕೊಳ್ತೀವಿ. ಆ ಸಂವಿಧಾನದಲ್ಲ ಆರ್ಟಿಕಲ್ 14 ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ ಈಕ್ವಲ್ ಪ್ರೊಟೆಕ್ಷನ್ ಬಿಫೋರ್ ದ ಲಾ, ಈಕ್ವಾಲಿಟಿ ಬಿಫೋರ್ ದ ಲಾ ಅಂತ ಹೇಳುತ್ತೆ. ಸೊ ಇವತ್ತು ನಾವು ಜನಸಾಮಾನ್ಯರು ಯಾವ ರೀತಿಯಲ್ಲಿ ಯೋಚನೆ ಮಾಡೋಂತ ಪರಿಸ್ಥಿತಿ ಬಂದಿದೆ ಅಂದ್ರೆ, ನಮ್ಗೆ ಇವತ್ತು ಸಿದ್ದರಾಮಯ್ಯರ ಪ್ರಕರಣ ಬಂತು, ಬೇರೆಯವ್ರ ಪ್ರಕರಣ ಬಂತು, ಅದಕ್ಕೆ ಮಾತ್ರ ಸ್ಟಿಕನ್ ಆಗಿದ್ವಿ. ನಮಗೆ ಬೇಸಿಕ್ ಏನಿದೆ ಫೌಂಡೇಶನ್ ಗೆ, ಕಾನೂನಿನ ಫೌಂಡೇಶನ್ ಏನಿದೆ ಅದ್ರ ಬಗ್ಗೆ ನಾವ್ ಯಾರು ಯೋಚನೆ ಮಾಡ್ತಾ ಇಲ್ಲ. ಇವತ್ತು ರಾಜಕೀಯ ಪಕ್ಷಗಳು ಬರ್ತವೆ, ಅವರು ವಿಂಜೆನ್ಸ್ ಪಾಲಿಟಿಕ್ಸ್ ಮಾಡ್ತಾರೆ, ಇನ್ನೊಬ್ರು ಬರ್ತಾರೆ ಅವ್ರು ವಿಂಜೆನ್ಸ್ ಪಾಲಿಟಿಕ್ಸ್ ಮಾಡ್ತಾರೆ. ಇವತ್ತು ನಾಳೆ ಬಿಜೆಪಿ ಅವ್ರು ಬರ್ಬೋದು, ಅವ್ರು ವಿಂಜೆನ್ಸ್ ಪಾಲಿಟಿಕ್ಸ್ ಮಾಡ್ಬೋದು. ಆದ್ರೆ ಪ್ರಜಾಪ್ರಭುತ್ವದ ತತ್ವಗಳಿಗೆ ನಾವೆಲ್ಲರೂ ಕೂಡ ಸ್ಟಿಕನ್ ಆಗಿದೀವ, ಅದನ್ನ ಪಾಲನೆ ಮಾಡ್ತಾ ಇದೀವ ಇಲ್ವಾ ಅನ್ನೋದ್ರ ಬಗ್ಗೆ ನಾವು ಬೇಸಿಕ್ ಅನ್ನ ತಿಳ್ಕೊಳಕ್ ಹೋಗ್ತಾ ಇಲ್ಲ. ಹಾಗಾಗಿ ಇವತ್ತು ಏನು ಸಾರ್ವಜನಿಕರಿದ್ದಾರೆ, ಸಾರ್ವಜನಿಕರು ತುಂಬಾ ದೇಶದಲ್ಲಿ ರಾಜ್ಯದಲ್ಲಿ ಗೊಂದಲದಿಂದ ಇರತಕ್ಕಂತ ಪರಿಸ್ಥಿತಿ ಇದೆ. ಇವತ್ತು ನಮ್ಮ ಸ್ನೇಹಿತರು ಸಾಮಾಜಿಕ ಹೋರಾಟಗಾರರು ಹೇಳ್ತಾ ಇದ್ರು ಮೊರಾಲಿಟಿ ಅಂತ. ಈ ಎರಡು ರೀತಿನಲ್ಲಿ ಕಾನೂನು ಇರ್ತವೆ, ಒಂದು ಮಾರಲ್ ಲಾ, ಒಂದು ಲೀಗಲ್ ಲಾ. ಇವತ್ತು ನಾವು ಲೀಗಲ್ಲಿಗೆ ಅಷ್ಟೇ ಸ್ಟಿಕರ್ ಹಾಕ್ಬಿಡ್ತಾ ಇದೀವಿ, ಲೀಗಲ್ಲಿಗೆ ಅಷ್ಟೇ ನಾವು ಅದು ಕಂಡುಕೊಂಡಿದೀವಿ. ಮೊರಾಲಿಟಿ ಬಗ್ಗೆ ಯಾರು ಹೋಗ್ತಾ ಇಲ್ಲ. ನಮ್ಮ ದೇಶದ ಪರಿಸ್ಥಿತಿ, ನಮ್ಮ ನಾಗರಿಕತೆ ಪರಿಸ್ಥಿತಿ ಇವತ್ತು ನಾವು ಕಾನೂನಿಗಿಂತ ಮೊರಾಲಿಟಿ ಬಗ್ಗೆ ಜಾಸ್ತಿ ನಂಬಿಕೆ ಬರ್ತದೆ. ಇವತ್ತು ನಾವೆಲ್ಲದಕ್ಕೂ ಕೂಡ ಕಾನೂನು ನಮಗೆ ದಾರಿ ತೋರಿಸೋದಿಲ್ಲ. ಕೆಲವು ಟೈಮಲ್ಲಿ ನಾವು ಮೊರಾಲಿಟಿಗೆ ಮೊರಲ್ ಲಾಕ್ಕೆ ಸ್ಟಿಕನ್ ಹಾಕ್ಬೇಕಾಗ್ತದೆ. ನಾವ್ ಯಾರೋ ಒಬ್ಬ ಬೀದಿನಲ್ಲಿ ಬಿದ್ದಿದ್ದಾನೆ, ಅವನಿಗೊಂದು ಆಕ್ಸಿಡೆಂಟ್ ಆಗಿದೆ, ಅವ್ನ ಎತ್ಬೇಕು, ನಾವು ಅವನಿಗೆ ಒಂದು ಆರೈಕೆ ಮಾಡ್ಬೇಕು ಅಂತ ಯಾವ ಕಾನೂನು ಇಲ್ಲ. ಆದ್ರೆ ನಾವು ಮೊರಲ್ ನೋಡ್ಬೇಕಾಗ್ತದೆ. ಹಾಗಾಗಿ ಮೊರಲ್ ಲಾನು ಕೂಡ ಲೀಗಲ್ ಲಾಗಿಂತ ಒಂದು ಬೇರೆ ರೀತಿಯಲ್ಲಿ ಬೈಂಡಿಂಗ್ ಸಾರ್ವಜನಿಕರಿಗೆ ಬೇಕಾಗ್ತದೆ. ಅದು ಕೂಡ ನಮ್ಮದಿಗೆ ತುಂಬಾ ಅವಶ್ಯಕತೆ ಇದೆ ಅಂತ ಹೇಳ್ತಕ್ಕಂಥದ್ದು. ಆದ್ರೆ ಇವತ್ತೇನಾಗಿದೆ ಅಂದ್ರೆ, ಈಗೇನು ಸ್ಯಾಂಕ್ಷನ್ ಕೊಟ್ಟಿದಾರಲ್ಲ, ಸ್ಯಾಂಕ್ಷನ್ ಮಾತ್ರ ಹೈಕೋರ್ಟ್ ಅದ್ರ ಬಗ್ಗೆ ಮಾತ್ರ ಹೇಳ್ತಿರತಕ್ಕಂಥದ್ದು. ಇವತ್ತು ಸ್ಯಾಂಕ್ಷನ್ ಕೊಟ್ಟರು ನೋಡಿ, ಮೊನ್ನೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಪ್ರಕರಣ ಬಂದಿತ್ತು. ಆ ಪ್ರಕರಣದಲ್ಲಿ ಸೊ ಏನೋ ಇಡಿ ಮತ್ತೆ CBI ಏನ್ ಪ್ರಕರಣವನ್ನ ದಾಖಲಾಗಿಸಿದರೆ, ಆ ದಾಖಲಾಗಿರೋ ಪ್ರಕರಣದಲ್ಲಿ ಕೇವಲ 5% ಮಾತ್ರ ಪನಿಷ್ಮೆಂಟ್ ಆಗಿರ್ತಕ್ಕಂಥದ್ದು. 95% ಪನಿಷ್ಮೆಂಟ್ ಆಗಿಲ್ಲ. ಕೇವಲ ಅದರ ಅರ್ಥ ಏನು ಅಂದ್ರೆ, ಇವರು ರಾಜಕೀಯಕ್ಕೆ ಕಾನೂನುಗಳನ್ನ ಬಳಸ್ಕೊಂಡಿದ್ದಾರೆ ಅನ್ನೋದು ಇಂಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತು. ಓಕೆ, ಮತ್ತೆ ಈಗ ನಾವೇನು ಅರವಿಂದ್ ಕೇಜ್ರಿವಾಲ್ ಅವ್ರ ಪ್ರಕರಣ ನೋಡ್ಬೋದು. ಯಾವ ಗ್ರೌಂಡ್ ಅಲ್ಲಿ ಬೇಲ್ ಆಯ್ತು ಅವ್ರಿಗೆ? ನಾವೆಲ್ಲದೂ ಲೀಗಲ್ ಆಗಿ ನೋಡಕ್ ಆಗಲ್ಲ. ಯಾವ ಗ್ರೌಂಡ್ ಅಲ್ಲಿ ಬೇಲ್ ಆಯ್ತು ಅಂದ್ರೆ, ಅವ್ರಿಗೆ ಈ ಏನ್ ಹೇಳ್ತಾ ಇದ್ರು, ತನಿಖಾ ಸಂಸ್ಥೆ ಅದೇನ್ ತನಿಖೆ ಮಾಡ್ತಾ ಇದ್ರಲ್ಲ ED ಅವರು, ಅವ್ರು ಹೇಳ್ತಾ ಇದ್ರು ನಾವಿನ್ನು ಟ್ರಯಲ್ ಸ್ಟಾರ್ಟ್ ಮಾಡಿಲ್ಲ, ನಾವಿನ್ನು ವಿಚಾರಣೆ ಸ್ಟಾರ್ಟ್ ಮಾಡಿಲ್ಲ. ಬರೀ ಅದನ್ನೇ ಹೇಳ್ತಾ ಇದ್ರು ಸುಪ್ರೀಂ ಕೋರ್ಟಿಗೆ. ಆ ಟೈಮ್ ಬಂದಂತ ಅಬ್ಜೆಕ್ಷನ್ ಏನಂದ್ರೆ, ಇಲ್ಲ ಇದು ಅಂಡರ್ ಇನ್ವೆಸ್ಟಿಗೇಷನ್ ಇದೆ, ಇದು ಟ್ರಯಲ್ ಆಗ್ಬೇಕು. ಹಾಗಾಗಿ ಕಾಲ ಕಳೀತಾ ಇದ್ರು. ಹಾಗಾಗಿ ಸುಪ್ರೀಂ ಕೋರ್ಟ್ ಒಂದು ಮನವರಿಕೆ ಆಯ್ತು. ಯಾಕೆ ಇವರು ಇದು ಹೇಳ್ತಾ ಇದ್ರೆ, ಅವ್ರಿಗೂ ಒಂದ್ ಪಕ್ಷ ಸಾಕ್ಷ್ಯಾಧಾರಗಳು ಇದ್ದಿದ್ರೆ ಅವ್ರು ಖಂಡಿತ ಟ್ರಯಲ್ ಸ್ಟಾರ್ಟ್ ಮಾಡ್ತಾ ಇದ್ರು. ಏನವತ್ತು ಅಕ್ಯೂಸ್ಡ್ ಅರವಿಂದ್ ಕೇಜ್ರಿವಾಲ್ ಇದ್ರು, ಅವರಿಗೆ ಶಿಕ್ಷೆ ಕೊಡ್ಸಕ್ಕೆ ಒಂದು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ರು. ಆದ್ರೆ ಅವ್ರ ಹತ್ರ ಏನು ಸಾಕ್ಷ್ಯಾಧಾರಗಳು ಇರ್ಲಿಲ್ಲ. ರಾಜಕೀಯಕ್ಕೆ ಪೊಲಿಟಿಕಲಿ ವಿಜಿಲೆನ್ಸಿಂಗ್ ಮಾತ್ರ ಮಾಡ್ತಾ ಇದ್ರು. ಹಾಗಾಗಿ ಇವತ್ತು ಕೂಡ ನಾವೆಲ್ಲರೂ ಕೂಡ ಒಂದು ಗೊಂದಲದಲ್ಲಿದ್ದೀವಿ ನೋಡಿ. ಕಾನೂನಿದೆ, ಇವತ್ತು ಮೂಢ ಹಗರಣದಲ್ಲಿ ಆಗಿದೆ ಬಿಡಿದೆ. ಅದು ಈಗ ನಾನು ಒಂದು ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ, ಸಿದ್ದರಾಮಯ್ಯನವರಿಗೆ ಅವರಿಗೆ ಕನ್ವಿಕ್ಷನ್ ಮಾಡೋ ಅಂತ ಯಾವ್ದು ಕೂಡ ಮೆಟೀರಿಯಲ್ ಇಲ್ಲ. ಪೊಲಿಟಿಕಲಿ ಮಾತ್ರ ಹೇಳ್ಬೋದು ಹೊರತು ರಾಜಕೀಯ